ಸಿಂಹರಾಶಿ ಧನಲಾಭದಿಂದ ಸಂತೋಷವಾಗುತ್ತೆ. ಯಾವಾಗ ದುಡ್ಡನ್ನು ನೋಡ್ತೀರಿ, ಲಾಭವನ್ನು ಕಾಣ್ತೀರಿ, ಸಂತೋಷ ತನ್ನಿಂದ ತಾನೇ ಆಗ್ತಕ್ಕಂಥದ್ದು. ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತೀರಿ. ಬಂಧುಗಳಲ್ಲೂ ಕೂಡ ಸಂತೋಷವನ್ನು, ಸಂತಸವನ್ನು ಕಾಣ್ತೀರಿ. ಭೂಮಿ ಖರೀದಿಗೆ ಯೋಗ ಇದೆ. ಪ್ರಯತ್ನವನ್ನು ಮಾಡಿ ಆಸ್ತಿಯನ್ನು ಮಾಡುವ ಆಸೆ ಉಳ್ಳವರು ಈ ದಿವಸ ಪ್ರಯತ್ನವನ್ನು ಮಾಡಿ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಆಸ್ತಿಯನ್ನು ಖರೀದಿ ಮಾಡಿ. ವಿದ್ಯಾರ್ಥಿಗಳಿಗೆ ಕೆಲವು ಸವಾಲುಗಳು ಎದುರಾಗುತ್ತೆ. ಧೈರ್ಯದಿಂದ ಅದನ್ನು ಎದುರಿಸ್ತಕ್ಕಂತಹ ಮನೋಭಾವ ನಿಮ್ಮಲ್ಲಿ ಗಟ್ಟಿಯಾಗಲಿ ಅಂತಕ್ಕಂಥದ್ದು. ಪ್ರಯಾಣ ಮಾಡೋದರಿಂದ ಶುಭ ಇದೆ. ಹಾಗಾಗಿ ಪ್ರಯಾಣಕ್ಕೆ ಅವಕಾಶಗಳಾಗತ್ತೆ. ಪ್ರಯಾಣವನ್ನೂ ಕೂಡ ಮಾಡಬಹುದು. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಆ ಸದ್ಗುರುಗಳ ಆಶೀರ್ವಾದ, ಅನುಕಂಪ, ಅನುಗ್ರಹ ನಿಮ್ಮನ್ನು ಪರಿಪೂರ್ಣವಾಗಿ ರಕ್ಷಣೆ ಮಾಡಲಿ, ಕಾಪಾಡಲಿ. ಶುಭವಾಗಿ. ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಹಲವಾರು ಸವಾಲುಗಳು ಎದುರಾಗ್ತಕ್ಕಂಥದ್ದು. ನಿಮ್ಮ ವಿದ್ಯಾ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ವ್ಯಾಸಂಗ ಕ್ಷೇತ್ರದಲ್ಲಿ ಅಪರಿಮಿತವಾದಂತಹ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಹಠ, ಛಲ ಇರತಕ್ಕಂಥವರಿಗೆ ಹಲವಾರು ಸವಾಲುಗಳು ಎದುರಾಗತ್ತೆ. ಆದರೆ ಭಗವದ್ ಅನುಗ್ರಹದಿಂದ ನಿಮಗೆ ಅದನ್ನೆಲ್ಲ ದಾಟಿ ಬರ್ತಕ್ಕಂತಹ ಸಾಮರ್ಥ್ಯ ಇಮ್ಮಡಿಯಾಗಬೇಕು ಅನ್ನುವಂಥದ್ದು ಮುಖ್ಯವಾದಂಥದ್ದು. ಹಳೆಯ ಆಸ್ತಿಯ ವಿಚಾರದಲ್ಲಿ, ಪೂರ್ವಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಗೊಂದಲವಾಗ್ಬೋದು. ಆಸ್ತಿ ಇದ್ದವರಿಗೆ ಅದನ್ನು ಗಮನದಲ್ಲಿಟ್ಕೊಳ್ಳಿ. ಅಧಿಕವಾದಂತಹ ಪ್ರಯಾಣಕ್ಕೆ ಅವಕಾಶ ಇದೆ. ಆದರೆ ಪ್ರಯಾಣ ಅಶುಭ, ಒಳ್ಳೆಯದಲ್ಲ. ಪ್ರಯಾಣದಿಂದ ತೊಂದರೆ ಇದೆ, ಸಮಸ್ಯೆ ಇದೆ. ಆದ್ದರಿಂದ ಪ್ರಯಾಣ ಮಾಡುವಂಥದ್ದು ಒಳ್ಳೆಯದಲ್ಲ. ಕೆಲಸದ ಒತ್ತಡದಿಂದ ಆಯಾಸವಾಗುತ್ತೆ, ಬೇಸರವಾಗುತ್ತೆ. ಆದರೆ ಕೆಲಸವನ್ನು ಅನಿವಾರ್ಯವಾಗಿ ಮಾಡಲೇಬೇಕಾದಂತಹ ಸಂದರ್ಭಗಳು, ಅಂತಹ ಪರಿಸ್ಥಿತಿ ನಿಮಗೆ ಇದ್ದೇ ಇರುತ್ತೆ ಎನ್ನುವಂಥದ್ದು. ಹೊಂದಾಣಿಕೆ ಇರಲಿ, ಒಳ್ಳೆಯದಾಗುತ್ತೆ. ಆದಷ್ಟು ಬೇರೆಯವರ ಜೊತೆಯಲ್ಲಿ ಹೊಂದಿಕೊಂಡು ಹೋಗ್ತಕ್ಕಂತಹ ಮನೋಭಾವ ಇದ್ದರೆ ನಿಮಗೆ ಒಳ್ಳೆಯದಾಗ್ತಕ್ಕಂತಹದ್ದು. ಮಕ್ಕಳ ಜೊತೆಯಲ್ಲಿ ವಿಶ್ವಾಸವನ್ನು ಇಟ್ಕೊಳ್ಳಿ. ಮಕ್ಕಳ ಸಹಕಾರ ನಿಮಗೆ ಬೇಕಾಗತ್ತೆ. ಮಕ್ಕಳನ್ನು ಸ್ನೇಹಿತರ ಹಾಗೆ ನೋಡಿಕೊಂಡ್ರೆ ಅವರಿಂದ ನಿಮಗೆ ಒಳ್ಳೆಯದಿದೆ ಅನ್ನುವಂಥದ್ದನ್ನು ಜ್ಞಾಪಿಸಬೇಕಾಗಿದೆ. ಚಂಡಿಕಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ. ಇದರಿಂದ ತೃಪ್ತಿ ಸಿಕ್ಕತ್ತೆ. ಮಕ್ಕಳಿಗೋಸ್ಕರ ಖರ್ಚು ಮಾಡಿದ್ದೇನೆ, ಅವರ ಭವಿಷ್ಯ ಉಜ್ವಲವಾದರೆ ನನ್ನ ಜೀವನ ಸಾರ್ಥಕ ಅಂತಕ್ಕಂತಹ ಮಾತು ನಿಮ್ಮ ಅಂತರಂಗದಲ್ಲಿ ಬರ್ತಕ್ಕಂಥದ್ದಾಗತ್ತೆ. ಸ್ನೇಹಿತರ ಮಧ್ಯೆ ವಾದ ವಿವಾದಗಳು ಏರ್ಪಾಟಾಗತ್ತೆ. ಅಂತಹ ಸಂದರ್ಭದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತನಾಡಿ ಮಾತಿಗೆ ಕಡಿವಾಣವನ್ನು ಹಾಕಿದರೆ ನಿಮ್ಮ ಸ್ನೇಹ, ವಿಶ್ವಾಸ, ಪ್ರೀತಿ, ಬಂಧುತ್ವ ಹಾಗೇ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು. ಅದಿಲ್ಲ ಅಂತಾದರೆ ತದ್ವಿರುದ್ಧ ಫಲವನ್ನು ನೋಡಬೇಕಾದಂಥದ್ದು. ಸಾಲ ಮರುಪಾವತಿಗೆ ಅವಕಾಶ ಇದೆ. ಸಾಲ ಏನಾದರೂ ಮಾಡಿದರೆ ಅದನ್ನು ತೀರಿಸಲಿಕ್ಕೆ ಅದಕ್ಕೆ ಪೂರಕವಾದಂತಹ ಹಣದ ವ್ಯವಸ್ಥೆ ಅಥವಾ ಯೋಗ ನಿಮಗೆ ಬರುವಂಥದ್ದಾಗತ್ತೆ. ಆಸ್ತಿ ಖರೀದಿಗೆ ಮುಂದಾಗ್ತಕ್ಕಂಥದ್ದು. ಇದನ್ನು ಚಿಂತನೆ ಮಾಡಿ ಯಾರಿಗೆ ಆ ಯೋಗ್ಯತೆ, ಸಾಮರ್ಥ್ಯ ಇದೆಯೋ ಅವರು ಪ್ರಯತ್ನವನ್ನು ಮಾಡಬಹುದು ಅನ್ನುವಂಥದ್ದು. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಹೊಂದಾಣಿಕೆ ಇರಲಿ. ಸಣ್ಣ ವಿಷಯ ಅಂತ ಹೇಳಿ ಅದನ್ನೇನಾದರೂ ತಾತ್ಸಾರ ಮಾಡಿದರೆ ಅದೇ ದೊಡ್ಡದಾಗಿ ನಿಮಗೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು, ಪ್ರಭಾವವನ್ನು ತೋರಿಸ್ತಕ್ಕಂಥದ್ದು ಆಗಬಹುದು ಅನ್ನುವಂಥದ್ದು. ಹಾಗೆ ಸಾಂಸಾರಿಕವಾಗಿ ಕೆಲವು ಮಾತುಗಳು ಬರಬಹುದು. ಆದರೆ ಎಲ್ಲ ಮಾತುಗಳನ್ನು ಕೂಡ ಒಂದೊಂದನ್ನೇ ಪ್ರತ್ಯೇಕವಾಗಿ ಗಮನಿಸೋದಕ್ಕಿಂತ ನಿಮ್ಮಿಂದ ಏನು ಸರಿಯಾಗಬೇಕು ಅನ್ನುವಂಥದ್ದನ್ನು ಮುಖ್ಯವಾಗಿ ತಗೊಂಡು ಅದನ್ನು ಪ್ರಾಮಾಣಿಕವಾಗಿ ಸರಿ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ನಿಮ್ಮ ತಪ್ಪು ಅಲ್ಲದೇ ಇರತಕ್ಕಂಥದ್ದು ಸರಿಯಾದಂತಹ ರೀತಿಯಲ್ಲಿ ತಿಳಿಸಿ ಹೇಳ್ತಕ್ಕಂಥದ್ದಾಗಲಿ. ಗೋ ಸೇವೆಯನ್ನು, ಗೋ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ವ್ಯವಹಾರದಲ್ಲಿ ಗೊಂದಲವನ್ನು ಮಾಡಿಕೊಳ್ತೀರಿ. ಸ್ಪಷ್ಟತೆ ಇರೋದಿಲ್ಲ. ಯಾವಾಗ ಅಸ್ಪಷ್ಟವಾದಂತಹ ವಿಚಾರಗಳನ್ನು ಮುನ್ನೆಲೆಗೆ ತೆಗೆದುಕೊಂಡು ವ್ಯವಹಾರವನ್ನು ನಡೆಸ್ತಿರೋ ಒಂದಕ್ಕೆ ಮತ್ತೊಂದು ಗೊಂದಲಗಳು ಸುತ್ತಕೊಳ್ತಕ್ಕಂಥದ್ದಾಗತ್ತೆ. ಮಾನಸಿಕವಾಗಿ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಮನಸ್ಸಿನ ಮೇಲೆ ಕೆಟ್ಟ ಪ್ರಭಾವ, ಏನು ಮನಸ್ಸಿಗೆ ಸಮಾಧಾನ ಇಲ್ಲದೇ ಇರತಕ್ಕಂತಹ ವಾತಾವರಣ ಆಗುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ವ್ಯತ್ಯಯಗಳಾಗ್ತಾ ಇದೆ, ಆಗುವ ಸೂಚನೆಗಳಿದೆ. ಅದನ್ನು ಗಮನಿಸಿ.
ಅಂದುಕೊಂಡಂತಹ ಕೆಲಸ ಆಗೋದಿಲ್ಲ, ತನ್ನಿಂದ ತಾನೇ ಸಿಟ್ಟು ಬರುತ್ತೆ. ಇದು ಸ್ವಭಾವ. ಯಾವುದೋ ಕೆಲಸಕ್ಕೆ ಪ್ರಯತ್ನ ಮಾಡ್ತೀರಿ, ಆ ಪ್ರಯತ್ನ ವ್ಯರ್ಥವಾಗ್ತಾ ಇದೆ, ಕೆಲಸ ಆಗ್ತಾ ಇಲ್ಲ, ಸಿಟ್ಟು ತನ್ನಿಂದ ತಾನೇ ಹೆಚ್ಚಾಗುವಂಥದ್ದಿದೆ. ನಿರುದ್ಯೋಗಿಗಳಿಗೆ ಮಾನಸಿಕವಾದಂತಹ ಹಿಂಸೆಯಾಗ್ತಕ್ಕಂಥದ್ದು. ಕೆಲಸ ಇಲ್ಲ, ಹಣ ಇಲ್ಲ, ಮನಸ್ಸಿನ ಮೇಲೆ ಕೆಟ್ಟ ಪ್ರಭಾವ ಪರಿಣಾಮ ಬೀರುವಂಥದ್ದಾಗುತ್ತೆ. ಸ್ವಯಂ ಉದ್ಯೋಗ ಮಾಡ್ತಕ್ಕಂತಹ ವಿಚಾರ ಬಂದರೆ ಮಾನಸಿಕವಾಗಿ ಅದಕ್ಕೆ ನಾನು ಏನಾದರೂ ಒಂದು ಉದ್ಯೋಗವನ್ನು ಮಾಡೇ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ತೀರಿ. ಬಂಡವಾಳ ಎಲ್ಲಿದೆ? ಅದಕ್ಕೆ ಪೂರಕವಾದ ವ್ಯವಸ್ಥೆ ಎಲ್ಲಿದೆ? ಸಹಕಾರ ಯಾರದ್ದಿದೆ? ಯಾರು ನಿಮಗೆ ಬಂದು ಸಹಾಯವನ್ನು ಮಾಡ್ತಾರೆ? ಇವ್ಯಾವುದನ್ನೂ ಸರಿಯಾಗಿ ಚಿಂತನೆ ಮಾಡ್ದಲೇ ನಿರ್ಧಾರ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಮನಸ್ಸಿನಲ್ಲಿ ಆ ಭಾವನೆ, ಆ ಛಲ ಇರಬೇಕು, ಹೌದು. ಆದರೆ ಈ ಅಗತ್ಯತೆಯನ್ನು ಯಾವ ರೀತಿಯಲ್ಲಿ ಪೂರೈಕೆ ಮಾಡಿಕೊಳ್ಳಬಹುದು, ಯಾರು ನಮಗೆ ಅದನ್ನು ಪೂರೈಸ್ತಾರೆ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದುವರಿಬೇಕಾದಂಥದ್ದು ಮುಖ್ಯವಾಗುತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.